ವಿವಿಧ ಬೇಡಿಕೆಯಲ್ಲೇ ಸಾರಿಗೆ ಮುಷ್ಕರ ಇಂದು ಹುಬ್ಬಳ್ಳಿಯಲ್ಲೂ ಕೂಡ ಸಾಕಷ್ಟು ಜೋರಾಗಿರುವಂತದ್ದು, ಸಾಕಷ್ಟು ಬಸ್ಗಳು ಬಂದಿರುವಂತದ್ದು, ಇಲ್ಲಿ ಪ್ರಯಾಣಿಕರು ಇಲ್ಲಿ ಒಂದು ಬಸ್ ಸ್ಟಾಪ್ ನಲ್ಲಿ ನಿಂತಿರುವಂತದ್ದು. ಅದು ಇಲ್ಲಿ ಯಾಕಂತಂದ್ರೆ ಇಲ್ಲಿ ಒಂದು ಲೋಕಲ್ ಬಸ್ ಬರ್ತಾ ಇತ್ತು, ಈ ಲೋಕಲ್ ಬಸ್ಗಳು ಯಾವುದೇ ರೀತಿ ಕಾರ್ಯನಿರ್ವಹಿಸ್ತಾ ಇಲ್ಲ. ಅಂದ್ರೆ ತಾವು ಗಮನಿಸಬೇಕಾಗುತ್ತೆ, ಇಲ್ಲಿ ಪ್ರಯಾಣಿಕರು ಸಾಕಷ್ಟು ಜನ ನಿಂತಿದ್ದಾರೆ. ಇಲ್ಲಿ ಆಟೋಗಳೇ ಮತ್ತೆ ಅವರನ್ನ ಏನಪ್ಪಾ ಅಂತ ಕರೆದುಕೊಂಡು ಹೋಗುವ ಒಂದು ವ್ಯವಸ್ಥೆ ಮಾಡ್ತಾ ಇದೆ. ಆದ್ರೆ ಸಾರಿಗೆ ಒಂದು ಬಸ್ಗಳು ಇವತ್ತು ಹುಬ್ಬಳ್ಳಿಯಲ್ಲಿ ಯಾವುದೇ ರೀತಿ ಕಾರ್ಯನಿರ್ವಹಿಸ್ತಾ ಇಲ್ಲ. ಈ ಒಂದು ಪ್ರಯಾಣಿಕರ ಎಲ್ಲಿ ಹೋಗ್ಬೇಕು ಸರ್ ನಾವು? ಸಿರ್ಸಿಗೆ ಅಂದ್ರೆ ಬಸ್ಗಳು ಬರ್ತಾ ಇಲ್ವಾ? ಅಂದ್ರೆ ಯಾವಾಗಿಂದ ಇವಾಗ ವೇಟ್ ಮಾಡ್ತಿದ್ರಿ? ನಿಮ್ಗೆ ಇವತ್ತು ಮುಷ್ಕರ ಇರೋದು ಗೊತ್ತಿತ್ತಾ? ಬಸ್ಗಳು ಸಿರ್ಸಿಗೆ ಓಡಾಡ್ತಾ ಇದೆ ಅಂತ ಮನೇಲಿ ಕೇಳಿದ್ರ? ಹೇಗೆ ಕೇಳಿದ್ ಸರ್, ನೋಡ್ಬೇಕು ಇವಾಗ ಸ್ಟಾರ್ಟ್ ಆಗುತ್ತೆ. ಹೋಗ್ಲಿಲ್ಲ ಎಲ್ಲಿಂದ ಬಂದ್ರು ಸರ್? ಬೆಂಗಳೂರಿನ. ಅಂದ್ರೆ ಇಲ್ಲಿರ್ತಕ್ಕಂಥ ಪ್ರಯಾಣಿಕರು ಇಲ್ಲಿ ಸಿರ್ಸಿಗೆ ಹೋಗ್ತದೆ ಅಂತ ಹೇಳಿದ್ದಾರೆ. ಇಲ್ಲಿ ಸಾಕಷ್ಟು ಪ್ರಯಾಣಿಕರ ಅಂದ್ರೆ ಇಲ್ಲೇ ಲೋಕಲ್ ಹೋಗ್ಬೇಕಾ? ಎಲ್ಲಿ ಹೋಗ್ಬೇಕು ಸರ್ ತಾವು? ಧಾರವಾಡಕ್ಕೆ. ಬಸ್ ಬರ್ತಾ ಇದೆಯಾ? ಬರ್ತಾ ಇಲ್ಲ. ಎಷ್ಟು ಅಂದ್ರೆ ಇಲ್ಲಿ ಪ್ರಯಾಣಿಕರು ಹೇಳ್ತಾ ಇರುವಂತದ್ದು ಒಂದು ಅರ್ಧ ಗಂಟೆ ಆದ್ರೂ ಕೂಡ ಇನ್ನೂ ಯಾವುದೇ ಬಸ್ ಬಂದಿಲ್ಲ ಅಂತ ಹೇಳ್ತಾರೆ. ಅಮ್ಮಾರ ಎಲ್ಲಿ ಹೋಗ್ಬೇಕು? ಧಾರವಾಡಗೆ. ಬಸ್ ಬಂದಿಲ್ಲ? ಬೆಳಿಗ್ಗೆ ಇಷ್ಟೊತ್ತಿಗೆ ಬಸ್ ಬರ್ತಾ ಇತ್ತ? ಬರ್ತಾ ಇದ್ದೀರಿ? ನಾವು ಎಷ್ಟು ಮುಂದೆ ಕರೆದೆ ಅಲ್ಲಿಕಲ್ಲಿ ಬಸ್ ನಿಮ್ಗೆ ಗೊತ್ತಿರ್ಲಿಲ್ಲ ಅಂದ್ರೆ ಮುಂದೆ ಯಾವ್ರಿಗೆ ಹೋಗ್ಬೇಕ್ರಿ? ಮುಂದೆ ಸವದತ್ತಿ ತಾಲೂಕು ಕೆಡಳ್ಳಿ ಹೋಗ್ಬೇಕು. ಓ, ಮುಂಚೆ ಯಾವ್ರಿಂದ ಬಂದ್ರಿ? ಈಗ ನಾವು ನಿನ್ನೆ ಗದಗದಿಂದ ಬಂದಿವಿ, ಉಳಿದಿದ್ದೀವಿ ಈಗ ಹೋಗ್ಬೇಕಂದ್ರೆ ಬಸ್ ಇಲ್ಲ. ಅಂದ್ರೆ ಇಲ್ಲಿ ಅವರು ಸವದತ್ತಿ ತಾಲೂಕಿಗೆ ಹೋಗ್ಬೇಕು, ಆದ್ರೆ ಇಲ್ಲಿ ಬಸ್ಗಳು ಯಾವುದೇ ರೀತಿ ಬರ್ತಾ ಇಲ್ಲ ಅಂತ ಹೇಳ್ತಿದ್ರೆ. ಮತ್ತೊಬ್ರು ಪ್ರಯಾಣಿಕರು ಇಲ್ಲಿ ನೋಡಿ, ಇಲ್ಲಿ ಮತ್ತೊಬ್ರು ಪ್ರಯಾಣಿಕರು ಬಿಜಾಪುರ್ಗೆ ಹೋಗ್ಬೇಕು. ಬಿಜಾಪುರ ಹೋಗ್ಬೇಕು ಸರ್. ಬಸ್ ಇಲ್ಲ, ಏನ್ ಗ್ಯಾರಂಟಿ ಇಲ್ಲ ಸರ್. ಏನ್ ನೋಡ್ಬೇಕು ಸರ್, ಹೋಗಿ ಈಗ ಬಸ್ ಸ್ಟ್ಯಾಂಡ್ ಹೋಗಿ ನೋಡಿದಾಗ ಗೊತ್ತಾಗ್ತದೆ ಸರ್. ಅಂದ್ರೆ ಈಗ ಸಾರಿಗೆ ಮುಷ್ಕರ ನಮ್ಗೆ ಇರೋದು ಗೊತ್ತಿರಲಿಲ್ಲ? ಗೊತ್ತಿಲ್ಲ ಸರ್ ನಮ್ಗೆ. ಅಚಾನಕ್ ಬಂದಿವ್ ಸರ್. ಬಿಜಾಪುರದಿಂದ ಬಂದಿದ್ವಿ, ಮತ್ತೆ ಬಿಜಾಪುರ್ಗೆ ಹೊಂಟೇವಿ ಸರ್. ಅಂದ್ರೆ ಏನು ಬಂದಿತ್ತು ಸರ್, ಫಂಕ್ಷನ್ ಇತ್ತು ಧಾರವಾಡದಾಗ. ಈಗ ಬಿಜಾಪುರ ಹೊಂಟೇವಿ ಸರ್. ನೋಡ್ಬೇಕು. ಇಲ್ಲಿ ಸಾಕಷ್ಟು ಪ್ರಯಾಣಿಕರು ಒಂದೊಂದ್ ಕಡೆ ಹೋಗ್ತಾರೆ, ಒಂದೊಂದ್ ಕಡೆ ಬಿಜಾಪುರ್ಗೆ ಹೋದ್ರೆ, ಒಂದ್ ಕಡೆ ಧಾರವಾಡ, ಸವದತ್ತಿ, ಕೆಲವಷ್ಟು ನಾನಾ ಭಾಗಗಳಿಗೆ ಹೋಗ್ತಾ ಇರುವಂತದ್ದು. ಆದ್ರೆ ಇಲ್ಲಿ ಸಾರಿಗೆ ಮುಷ್ಕರ ಹುಬ್ಬಳ್ಳಿಯಲ್ಲೂ ಕೂಡ ಒಂದು ಸಾರ್ವಜನಿಕರೇ ಎಫೆಕ್ಟ್ ಆಗಿದೆ ಅಂತ ಹೇಳಿ ಮಾಹಿತಿ ಕೊಡ್ತಾ ಇರುವಂತದ್ದು. ಸಂಗಮೇಶ್ ಸತ್ತಿಗೆರೆ, ಕರ್ನಾಟಕ ಟಿವಿ, ಹುಬ್ಬಳ್ಳಿ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್, ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದರೆ ಎಕ್ಸೆಲ್, ಎಕ್ಸೆಲ್ ಅಂದ್ರೆ ಮೆಡಿಕಲ್. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದೆ. ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84 ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84 ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ. ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.